लेकर डिस्कशन करने के लिए स्पेशल सेशन बुलाए हैं। आपने लेटर भी लिखे हैं सर। ನೋಡಿ, ನಾನು ಈಗಾಗಲೇ ಆ ಮೀಟಿಂಗ್ ಏನು ಕರೆದಿದ್ದರು ಅದ್ರ ಬಗ್ಗೆ ಅವ್ರೇನು ಲೆಟರ್ ಬರೆದಿದ್ರು, ಕಿರಣ್ ರಿಜಿಜು ಅವರಾಗ್ಲಿ ಪ್ರೈಮ್ ಮಿನಿಸ್ಟರ್ ನನಗೆ ಬರೆದಿದ್ರು. ನಾನು ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಮತ್ತು ಎಲ್ಲಾ ಪಕ್ಷದವರಿಗೆ ಕರೆದು ಅವರು ಮಾತಾಡಿಸಿದ್ರೆ ನಾವು ಅದರಲ್ಲಿ ಭಾಗಿಯಾಗಿ ಸಲಹೆಗಳು ಕೊಡಬಹುದು. ಆದ್ರೆ ಅವರೆಲ್ಲಾ ಪಕ್ಷದವರಿಗೆ ಕರ್ಸಕ್ಕೆ ಒಟ್ಟಿಗೆ ತಯಾರಿಲ್ಲ. ಅದಕ್ಕಾಗಿ ನಾವು ಪುನಃ ಈಗ 15ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗು ಸೇರ್ತಾ ಇದ್ದೇವೆ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಏನ್ ನಿರ್ಣಯ ತಗೊಳ್ತೇವೆ ಅದು ನಾವು ಕನ್ವೆ ಮಾಡ್ತೇವೆ. ಅದು ಅಲ್ಲದೆ ನಾವು ಯಾರೂ ಕೂಡ ನಾರಿ ಶಕ್ತಿ ಅಥವಾ ವುಮನ್ ರಿಸರ್ವೇಶನ್ಗೆ ವಿರೋಧಿಗಳ ಅಲ್ಲ. ನಾವು ಈಗಾಗಲೇ ಅದಕ್ಕೆ ಸಪೋರ್ಟ್ ಮಾಡಿ ಯುನಾನಿಮಸ್ಲಿ ಪಾಸ್ ಆದಂತ ಆಕ್ಟ್ ಬಿಲ್ ಇದೆ. ಅದಕ್ಕೆ ಅವರು ಸುಮ್ಮನೆ ಇದಕ್ಕೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಫುಲ್ಲಿ 1/3 ರಿಸರ್ವೇಶನ್ಗೆ ಮೊದಲಿಂದ ನಮ್ಮ ಸೋನಿಯಾ ಗಾಂಧಿ ಅವ್ರ ಅದ್ರ ಬಗ್ಗೆ ಮಾತಾಡಿದ್ರು. ನಾವು ಆಲ್ರೆಡಿ ಈಗ ಪಂಚಾಯತ್ ನಲ್ಲಿ ಆಗಲಿ, ಜಿಲ್ಲಾ ಪಂಚಾಯತ್ ನಲ್ಲಿ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದೇವೆ. ಅದಕ್ಕೆ ನಮಗೆ ಪಾಠ ಕಲಿಸೋದು ಬೇಡ. ಬಟ್ ನಾವು ಹೇಳೋದೇನೆಂದ್ರೆ, ಒಂದು ತೀರ್ಮಾನ ದೇಶದ ಬಗ್ಗೆ ಮಾಡುವಾಗ ಅದ್ರದ್ದು ಲಾರ್ಜರ್ ಇಂಪ್ಲಿಕೇಶನ್ ಇರ್ತದೆ. ನಾವೀಗ ಆಲ್ರೆಡಿ ಪಾಸ್ ಮಾಡಿದ್ದೇವೆ. ಅದಕ್ಕೆ ಎಲ್ಲರಿಗೆ ಕರೆಸಿ ಯಾವ ರೀತಿಯಾಗಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಅದಕ್ಕಾಗಿ ನೋಡೋಣ. ನಾವು 15ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗ್ ಕರೆಸಿದ್ದೇನೆ. ನಾವೆಲ್ಲರೂ ಕುಂತು ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.